ಫುಟ್ಪಾತ್ ತೆರವು ವೇಳೆ ಅಧಿಕಾರಿಗಳ ಮೇಲೆ ಡೆಡ್ಲಿ ದಾಳಿಯಾಗಿದೆ. ಹಲ್ಲೆಕೋರ ಗೂಂಡಾಗಳ ಗುರು ಬಸವರಾಜ್ ಬಂಧನ ಆಗಬೇಕು ಅಂತ ಆಗ್ರಹ ಕೇಳಿ ಬರ್ತಾ ಇತ್ತು. ಕಮರ್ಷಿಯಲ್ ಠಾಣೆ ಪೊಲೀಸರಿಂದ ಬಸವರಾಜ್ ಬಂಧನ ಆಗಿದೆ. ನಮ್ಮ ಕರ್ನಾಟಕ ಸೇನೆಯ ಬಸವರಾಜ್ ಪಡುಕೋಟೆ ಅವರನ್ನ ಬಂಧಿಸಲಾಗಿದೆ. ಒಟ್ಟು 6 ಜನರ ಮೇಲೆ ಹಲ್ಲೆ ನಡೆಸಿದ ಆರೋಪಿಗಳ ಬಂಧನ ಆಗಿದೆ. ಈವರೆಗೆ ಒಟ್ಟು 11 ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. ನಮ್ಮ ಕರ್ನಾಟಕ ಸೇನೆಯ ಬಸವರಾಜ್ ಪಡುಕೋಟೆ ನೇತೃತ್ವದಲ್ಲಿ ಇವತ್ತು ತೆರವು ಮಾಡಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಧಿಕಾರಿಗಳ ಮೇಲೆ ಪೆಪ್ಪರ್ ಸ್ಪ್ರೇ ಮಾಡ್ತಾರೆ. ಕೈಗೆ ಸಿಕ್ಕ ವಸ್ತುಗಳಿಂದ ಹಲ್ಲೆ ಮಾಡ್ತಾರೆ. ಅದರಲ್ಲೂ ಈ ಬಸವರಾಜ್ ಪಡುಕೋಟೆ ಇದ್ರಲ್ಲ, ಮುಖಕ್ಕೆ ಅಧಿಕಾರಿಯ ಮುಖಕ್ಕೆ ಗುದ್ದುವಂತಹ ವಿಡಿಯೋಗಳನ್ನ ನಾವು ಗಮನಿಸಿದ್ವಿ. ತಳ್ಳಿ ದಬ್ಬುತ್ತಾ ಇದ್ರು ಅಧಿಕಾರಿಗಳನ್ನ. ಸರ್ಕಾರಿ ಅಧಿಕಾರಿಗಳು ಅಂದ್ರೆ ಇವರಿಗೆ ಕಾನೂನಿನ ಭಯ ಇಲ್ವಾ? ಹಾಗಾದ್ರೆ ಸರ್ಕಾರಿ ಅಧಿಕಾರಿಗಳಿಗೆ ರಕ್ಷಣೆ ಇಲ್ವಾ? ಆಗಿದ್ರೆ 10 ಜನರನ್ನ ಬಂಧನ ಮಾಡಲಾಗಿತ್ತು. ಈಗ ನಮ್ಮ ಕರ್ನಾಟಕ ಸೇನೆಯ ಬಸವರಾಜ ಪಡುಕೋಟೆಯ ಬಂಧನ ಕೂಡ ಆಗಿದೆ. ಒಟ್ಟು 11 ಜನರನ್ನ ಬಂಧಿಸಿದಂತಾಗಿದೆ. ನಂತರ ಎಸ್ಕೇಪ್ ಆಗಿದ್ರಿ. ಘಟನೆಯಾದ ನಂತರ ಪ್ರಮುಖ ಆರೋಪಿತ ಬಸವರಾಜ್ ತಾನೇ ಬಂದು ಈಗ ಶರಣಾಗುವುದಾಗಿ ಹೇಳಿದ್ದ. ಜೊತೆಗೆ ಜಿಬಿಎ ಅಧಿಕಾರಿಗಳು ಕನ್ನಡ ಬಾವುಟ ಗಣೇಶನ ಮೂರ್ತಿ ಕಿತ್ತಾಕಲು ಬಂದಿದ್ರು, ಅದಕ್ಕೆ ಗಲಾಟೆ ಮಾಡಿದ್ದು ಅಂತ ಹೇಳಿಕೆಯನ್ನು ಕೊಟ್ಟಿದ್ದ. ಆದ್ರೆ ಪೊಲೀಸರು ಸರ್ಕಾರಿ ನೌಕರರ ಮೇಲೆ ಹಲ್ಲೆ, ಕೆಲಸಕ್ಕೆ ಅಡ್ಡಿ ಮಾಡಿದ್ದಕ್ಕೆ ಮುಲಾಜಿಲ್ದೆ ಎಲ್ಲರನ್ನ ಬಂಧಿಸಿ ಕೇಸ್ ಹಾಕ್ತಿದ್ದಾರೆ. ಫುಟ್ಪಾತ್ ತೆರವಿನ ವೇಳೆ ದಾಳಿಯನ್ನ ನಡೆಸಿದಂತಹ ಕೇಸ್, ಗೂಂಡಾಗಳ ಗುರು ಬಸವರಾಜ್ ಬಂಧನ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಈ ಬಸವರಾಜ್ ಪಡುಕೋಟೆ ಇದ್ರಲ್ಲ, ಅವರ ಬಂಧನ ಆಗಿದ್ಯಾ? ಅವರೇ ಬಂದು ಶರಣಾದ್ರ ಹೇಗೆ? ಚೈತ್ರ, ಇವತ್ತು ಅಧಿಕಾರಿಗಳು ಜಿಬಿಎ ಅಧಿಕಾರಿಗಳು ಫುಟ್ಪಾತ್ ತೆರವು ಮಾಡಿಸಿದಂತ ಸಂದರ್ಭದಲ್ಲಿ ಒಂದು ಗ್ಯಾಂಗ್ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿರುತ್ತೆ. ಆ ಒಂದು ಹಲ್ಲೆ ಗ್ಯಾಂಗ್ ನ ಪ್ರಮುಖ ಆರೋಪಿಯಾಗಿರುವಂತಹ ಬಸವರಾಜ್ ಪಡುಕೋಟೆಯನ್ನ ಈಗಾಗಲೇ ಬಂಧಿಸುವಂತ ಕೆಲಸವನ್ನ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು ಮಾಡಿದ್ದಾರೆ. ಯಾವಾಗ ಘಟನೆ ಆಗುತ್ತೋ ಅಂದ್ರೆ ಅಧಿಕಾರಿಗಳ ಮೇಲೆ ಹಲ್ಲೆ ಆದ್ಮೇಲೆ ಆತ ಅಲ್ಲಿಂದ ಎಸ್ಕೇಪ್ ಆಗಿರ್ತಾನೆ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋವನ್ನ ಹರಿಬಿಟ್ಟು ನಾನೇ ನಾಳೆ ಬಂದು ಶರಣಾಗ್ತೀನಿ, ನಾನು ಫುಟ್ಪಾತ್ ತೆರವು ಸಂಬಂಧ ನಾನು ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿಲ್ಲ, ಬದಲಾಗಿ ಅಲ್ಲಿ ಇದ್ದಂತ ಒಂದು ದೇವರ ಮೂರ್ತಿಯನ್ನ ತೆಗೆಸೋದಕ್ಕೆ ಅಂತ ಹೇಳಿ ಅಧಿಕಾರಿಗಳು ಮುಂದಾಗಿರ್ತಾರೆ. ಇದ್ರ ಜೊತೆಗೆ ಅಲ್ಲಿದ್ದಂತ ಕನ್ನಡದ ನಾಮಫಲಕಗಳನ್ನು ಕೂಡ ಅವ್ರು ತೆಗೆಸೋದಕ್ಕೆ ಮುಂದಾಗಿರ್ತಾರೆ. ಹೀಗಾಗಿ ಈ ಒಂದು ಕಾರಣದಿಂದಾಗಿ ನಾವು ಅದನ್ನ ಪ್ರಶ್ನೆ ಮಾಡೋಕೆ ಹೋದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಗಲಾಟೆ ಆಗಿದೆ. ಕಾನೂನು ಪ್ರಕಾರ ಏನ್ ಕ್ರಮ ಕೈಗೊಳ್ತೀರಾ ಅದನ್ನ ನೀವು ಕೈಗೊಳ್ಳಿ, ಆದ್ರೆ ನಾನು ಇವತ್ತು ಸಿಗೋದಿಲ್ಲ, ನಾಳೆ ನಾನೇ ಬಂದು ಠಾಣೆಗೆ ಸರೆಂಡರ್ ಆಗ್ತೀನಿ ಅಂತೇಳಿ ಬಸವರಾಜ್ ಹೇಳಿಕೆಯನ್ನ ಹರಿಬಿಟ್ಟು ವಿಡಿಯೋವೊಂದನ್ನ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಅಷ್ಟರಲ್ಲೇ ಈಗಾಗಲೇ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಂತಹ ಪೊಲೀಸರು ಆತನನ್ನ ಹುಡುಕಾಟ ಮಾಡುವಂತ ಕೆಲಸವನ್ನ ಮಾಡಲಾಗಿತ್ತು. ಆತ ಇಲ್ಲಿದ್ದೇನೆ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪತ್ತೆ ಹಚ್ಚುವಂತ ಕೆಲಸಕ್ಕೆ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು ಮುಂದಾಗಿದ್ರು. ಆತ ಇರುವಂತ ಜಾಗಕ್ಕೆ ಈಗ ಹೋಗಿ ಅರೆಸ್ಟ್ ಮಾಡಿ ಕರೆ ತರುವಂತ ಕೆಲಸವನ್ನ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು ಮಾಡಿದ್ದಾರೆ. ಈ ಬಸವರಾಜ್ ಏನಿದ್ದಾನೆ, ಈತ ವರ್ತೂರು ಠಾಣೆ ವ್ಯಾಪ್ತಿಯಲ್ಲಿ ವಾಸಿಸುವಂತ ವ್ಯಕ್ತಿ. ಈತ ಅದೇ ನಮ್ಮ ಕರ್ನಾಟಕ ಸೇನೆ ಅಂತೇಳಿ ಒಂದು ಸಂಘಟನೆಯನ್ನ ಮಾಡಿಕೊಂಡು ಅಲ್ಲಿ ಹೋರಾಟಗಳನ್ನ ಮಾಡಿ ಇದೇ ರೀತಿಯಾಗಿ ಗಲಾಟೆ ಮಾಡ್ತಿದ್ದ ಅಂತೇಳಿ ತನಿಖೆ ವೇಳೆ ಗೊತ್ತಾಗಿದೆ. ಜೊತೆಗೆ ಈತನ ಮೇಲೆ ವಿವಿಧ ಠಾಣೆಗಳಲ್ಲಿ ಕ್ರಿಮಿನಲ್ ಕೇಸ್ಗಳು ಕೂಡ ದಾಖಲಾಗಿವೆ ಅಂತೇಳಿ ಈಗಾಗಲೇ ಗೊತ್ತಾಗಿದೆ. ಆತನ ಕ್ರಿಮಿನಲ್ ಕೇಸ್ಗಳು ಅಂದ್ರೆ ಯಾವ್ಯಾವ ಠಾಣೆಯಲ್ಲಿ ಏನೆಲ್ಲ ಪ್ರಕರಣಗಳು ದಾಖಲಾಗಿವೆ ಮತ್ತೆ ಯಾವ್ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈತ ಹೋರಾಟದ ಹೆಸರಲ್ಲಿ ಗಲಾಟೆ ಮಾಡಿದ್ದಾನೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ತನಿಖೆಯನ್ನ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು ಮಾಡ್ತಿದ್ದಾರೆ. ಒಟ್ಟು 11 ಜನರನ್ನ ಈವರೆಗೂ ಕೂಡ ಈ ಒಂದು ಪ್ರಕರಣದಲ್ಲಿ ಬಂಧನ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಯಾಕಂದ್ರೆ ಆ ಒಂದು ವಿಡಿಯೋಗಳನ್ನ ವೈರಲ್ ಆಗಿರುವಂತ ವಿಡಿಯೋಗಳನ್ನ ನೋಡ್ತಿದ್ರೆ ಗೂಂಡಾ ರೀತಿಯಲ್ಲಿ ಇವರು ಅಧಿಕಾರಿಗಳ ಮೇಲೆ ದರ್ಪ ಮಾಡೋದಾಗಿರ್ಬೋದು, ಮತ್ತೆ ಗೂಂಡಾ ರೀತಿಯಲ್ಲಿ ಹೆಲ್ಮೆಟ್ ತೆಗೆದುಕೊಂಡು ಮತ್ತೆ ಒಂದಷ್ಟು ಪೆಪ್ಪರ್ ಸ್ಪ್ರೇ ಆಗಿರ್ಬೋದು, ಕೈಯಲ್ಲಿ ಇದ್ದಂತ ವಸ್ತುಗಳನ್ನ ತೆಗೆದುಕೊಂಡು ಅಲ್ಲಿ ಫುಟ್ಪಾತ್ ತೆರವು ಮಾಡಿಸೋದಕ್ಕೆ ಬಂದಿದ್ದಂತ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡುವಂತ ಕೆಲಸವನ್ನು ಮಾಡಿದ್ರು. ಒಟ್ಟು 6 ಜನರ ಮೇಲೆ ಹಲ್ಲೆ ಮಾಡಿದ್ರು. ಅವರಿಗೆ ಈ ಒಂದು ಹಲ್ಲೆ ಸಂದರ್ಭದಲ್ಲಿ ರಕ್ತಗಾಯಗಳಾಗಿ ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಈಗಾಗಲೇ ಅಧಿಕಾರಿಗಳಿಗೆ ಚಿಕಿತ್ಸೆ ಕೊಡುವಂತ ಕೆಲಸವನ್ನ ಮಾಡಲಾಗ್ತದೆ. ಮತ್ತೊಂದು ಕಡೆ ಆರೋಪಿಗಳನ್ನೆಲ್ಲರನ್ನು ಕೂಡ ಅಂದ್ರೆ 11 ಜನ ಆರೋಪಿಗಳನ್ನು ಕೂಡ
ಬಂಧಿಸಿ ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡಲಾಗ್ತಿದೆ. ಪ್ರಮುಖ ಆರೋಪಿ ಬಸವರಾಜ್ ಏನಿದ್ದಾನೆ ಈತನನ್ನ ಈಗ ಬಂಧನ ಮಾಡಿ ಹೆಚ್ಚಿನ ತನಿಖೆ ಮಾಡಲಾಗ್ತಿದೆ. ಈತನಿಗೆ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದೆ ಅಂತೇಳಿ ಈಗಾಗಲೇ ತನಿಖೆ ವೇಳೆ ಪ್ರಾಥಮಿಕ ಹಂತದ ತನಿಖೆ ವೇಳೆ ಗೊತ್ತಾಗಿದೆ. ಈತನ ಮೇಲೆ ಬೇರೆ ಯಾವ್ಯಾವ ಕೇಸ್ ಇದೆ ಮತ್ತೆ ಇವತ್ತು ನಡೆದ ಘಟನೆಗೆ ಸಂಬಂಧಪಟ್ಟಂತೆ ಏನ್ ಕ್ಲಾರಿಫಿಕೇಶನ್ ಆಗಿರ್ಬೋದು ಮತ್ತೆ ಇವತ್ತು ಉದ್ದೇಶಪೂರ್ವಕವಾಗಿ ಹಲ್ಲೆ ಮಾಡಿರುವಂತದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಈತ ಹೇಳಿರುವಂತ ವಿಡಿಯೋದಲ್ಲಿ ಹೇಳಿರುವಂತ ಒಂದು ಕಾರಣಗಳು ಬೇರೆ, ಅದು ಬಿಟ್ಟು ಬೇರೆ ಏನ್ ಕಾರಣ ಇದೆ ಮತ್ತೆ ಯಾಕೆ ಈ ರೀತಿಯಾಗಿ ವರ್ತನೆ ಮಾಡಿದ್ರು, ಅಲ್ಲಿ ಇವ್ರು ಯಾಕೆ ಬಂದಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ತನಿಖೆ ಮಾಡುವಂತ ಕೆಲಸವನ್ನ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು ಮಾಡ್ತಿದ್ದಾರೆ. ಚೈತ್ರ, ಮಾದೇಶ್, ಇನ್ನು ಇವರು ಗೂಂಡಾಗಳ ರೀತಿಯಾಗಿ ಸರ್ಕಾರಿ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡ್ತಾರೆ ಅಂದ್ರೆ ಇವ್ರಿಗೆ ಕಾನೂನಿನ ಭಯ ಇಲ್ವಾ? ಯಾವೆಲ್ಲ ಸೆಕ್ಷನ್ಗಳನ್ನ ಹಾಕಿದ್ದಾರೆ, ಏನೇನೆಲ್ಲ ಶಿಕ್ಷೆ ಇದೆ ಇದಕ್ಕೆ? ಚೈತ್ರ, ಪ್ರಮುಖವಾಗಿ ಈತ ನಮ್ಮ ಕರ್ನಾಟಕ ಸೇನೆ ಅನ್ನುವಂಥ ಸಂಘಟನೆಯನ್ನ ಇಟ್ಕೊಂಡಿದ್ದಾನೆ. ಅಲ್ಲಲ್ಲಿ ಕನ್ನಡ ವಿಚಾರಕ್ಕಾಗಿರ್ಬೋದು ಮತ್ತೆ ಕನ್ನಡ ಪರವಾಗಿ ನಾನು ಹೋರಾಟನ ಮಾಡ್ತೇನೆ ಅಂತೇಳಿ ಹೇಳ್ಕೊಳ್ತಿದ್ದ. ಇದೇ ರೀತಿಯಾಗಿ ಕೆಲವೊಂದು ಕಡೆ ಹೋರಾಟದ ಹೆಸರಲ್ಲಿ ಅಲ್ಲಲ್ಲಿ ಗಲಾಟೆ ಮಾಡ್ಕೊಂಡಿದ್ದಾನೆ ಅಂತೇಳಿ ಈಗಾಗಲೇ ತನಿಖೆ ವೇಳೆ ಗೊತ್ತಾಗಿದೆ. ನೀವು ಹೇಳಿದ ಹಾಗೆ ಈತನಿಗೆ ಕಾನೂನಿನ ಭಯ ಇಲ್ವಾ ಅಥವಾ ಪೊಲೀಸರ ಭಯ ಇಲ್ವಾ ಅನ್ನುವಂಥದ್ದು ಮೇಲ್ನೋಟಕ್ಕೆ ಆತನ ವರ್ತನೆಯಿಂದನೇ ಗೊತ್ತಾಗುತ್ತೆ. ಯಾಕಂದ್ರೆ ಈತ ಹೋರಾಟದ ಹೆಸರಲ್ಲಿ ಈ ರೀತಿಯಾಗಿ ಸರ್ಕಾರಿ ಅಧಿಕಾರಿಗಳ ಮೇಲೆ, ಅದರಲ್ಲೂ ಕೂಡ ಕರ್ತವ್ಯ ನಿರತ ಸರ್ಕಾರಿ ಅಧಿಕಾರಿಗಳ ಮೇಲೆ ಈ ರೀತಿಯಾಗಿ ಗೂಂಡಾ ವರ್ತನೆಯನ್ನ ಮಾಡಿದಾನೆ ಅಂದ್ರೆ ನಿಜಕ್ಕೂ ಕೂಡ ಆತ ತನ್ನ ಒಂದು ಪುಂಡಾಟಿಕೆಯನ್ನ ಯಾವ ಮಟ್ಟಿಗೆ ತೋರಿದಾನೆ ಅಂತೇಳಿ ಆ ಒಂದು ವಿಡಿಯೋಗಳನ್ನ ಹಲ್ಲೆ ಮಾಡಿ ನಡೆದಿರುವಂತಹ ಒಂದು ವಿಡಿಯೋಗಳನ್ನ ನೋಡಿದ್ರೇನೆ ಗೊತ್ತಾಗುತ್ತೆ. ಆ ಒಂದು ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಇ ಮಾಧವರ ದೂರಿನ ಸಂಬಂಧ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು ಕೊಲೆ ಯತ್ನ ಪ್ರಕರಣವನ್ನ ದಾಖಲಿಸಿಕೊಳ್ಳುವಂತ ಕೆಲಸವನ್ನು ಮಾಡಿದ್ದಾರೆ. ಅಂದ್ರೆ IPC ಸೆಕ್ಷನ್ ಅಡಿ 307 ಇತ್ತು, ಈಗ ಹೊಸ BNS ಸೆಕ್ಷನ್ ಅಡಿ ಕೊಲೆ ಯತ್ನ ಪ್ರಕರಣವನ್ನ ದಾಖಲಿಸುವಂತ ಕೆಲಸವನ್ನ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು ಮಾಡಿದ್ದಾರೆ. ಆ ಒಂದು ಪ್ರಕರಣದಲ್ಲಿ ಏನಾದರೂ ಅವರು ಕೊಲೆ ಯತ್ನ ಮಾಡಿದ್ದಾರೆ ಅನ್ನುವಂಥದ್ದು ಏನಾದರೂ ಪ್ರೂವ್ ಆದ್ರೆ 7 ವರ್ಷಕ್ಕೂ ಹೆಚ್ಚು ವರ್ಷಗಳ ಕಾಲ ಜೈಲು ವಾಸವನ್ನ ಪಡೆಯುವಂತ ಕೆಲಸವನ್ನ ಮಾಡಬೇಕಾಗುತ್ತೆ, ಅನುಭವಿಸುವಂತ ಕೆಲಸವನ್ನ ಮಾಡಬೇಕಾಗುತ್ತೆ. ಸದ್ಯಕ್ಕೆ ಆ ಒಂದು ವಿಡಿಯೋಗಳನ್ನ ಈಗಾಗಲೇ ಪೊಲೀಸರು ಒಂದು ಕಡೆ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡಲಾಗ್ತಿದೆ, ಮತ್ತೊಂದು ಕಡೆ ಈ 11 ಜನ ಆರೋಪಿಗಳನ್ನು ಕೂಡ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತಿದೆ. ಆ ಒಂದು ವಿಡಿಯೋಗಳನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಆರೋಪಿಗಳು ಉದ್ದೇಶಪೂರ್ವಕವಾಗಿಯೇ ಅದರಲ್ಲೂ ಕೂಡ ಗೂಂಡಾ ರೀತಿಯಾದಂತಹ ವರ್ತನೆಯನ್ನ ತೋರಿರೋದು ಮೇಲ್ನೋಟಕ್ಕೆ ಬಂದಿದೆ. ಮತ್ತೆ ಸರ್ಕಾರಿ ಅಧಿಕಾರಿಗಳು ಅಂತ ಗೊತ್ತಿದ್ರೂ ಕೂಡ ಈ ರೀತಿಯಾಗಿ ಅವರು ಹಲ್ಲೆ ಮಾಡಿದ್ದಾರೆ, ಗೂಂಡಾ ವರ್ತನೆಯನ್ನ ತೋರಿದ್ದಾರೆ ಅಂತೇಳಿ ಮೇಲ್ನೋಟಕ್ಕೆ ಈಗಾಗಲೇ ಪ್ರೂವ್ ಆಗಿದೆ. ಮತ್ತೆ ಆ ಒಂದು ವಿಡಿಯೋಗಳನ್ನು ಕೂಡ ಈಗಾಗಲೇ ಪರಿಶೀಲನೆ ಮಾಡೋದ್ರ ಮೂಲಕ ಆ ವಿಡಿಯೋದಲ್ಲಿ ಯಾರೆಲ್ಲ ಹಲ್ಲೆ ಮಾಡಿದ್ದಾರೆ ಅಂತ ಬೇರೆ ಬೇರೆ ಆರೋಪಿಗಳನ್ನು ಕೂಡ ಹುಡುಕಾಟ ಮಾಡುವಂತ ಕೆಲಸವನ್ನ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು ಮಾಡ್ತಿದ್ದಾರೆ. ಸದ್ಯಕ್ಕೆ ಅರೆಸ್ಟ್ ಆಗಿರುವಂತಹ 11 ಜನರನ್ನು ಕೂಡ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತಿದೆ. ಪ್ರಮುಖವಾಗಿ ಬಸವರಾಜ್ ಏನಿದ್ದಾನೆ ಈತನ ಮೇಲೆ ಮತ್ತೆ ಈತನ ಗ್ಯಾಂಗ್ ಮೇಲೆ ಒಂದಷ್ಟು ಪ್ರಕರಣಗಳಿದ್ದಾವೆ, ಅದರಲ್ಲೂ ಕೂಡ ಈತನ ಮೇಲೆ ಒಂದಷ್ಟು ಕ್ರಿಮಿನಲ್ ಕೇಸ್ಗಳಿದ್ದಾವೆ ಅಂತೇಳಿ ಈಗಾಗಲೇ ಗೊತ್ತಾಗಿದೆ. ಆತನ ಹಿನ್ನೆಲೆಯನ್ನು ಕೂಡ ಕಲೆ ಹಾಕುವಂತ ಕೆಲಸವನ್ನ ಮಾಡಲಾಗ್ತಿದೆ. ಮತ್ತೆ ಇವತ್ತಿನ ಘಟನೆಗೆ ಸಂಬಂಧಪಟ್ಟಂತೆ ಆತನನ್ನ ತೀವ್ರ ವಿಚಾರಣೆಗೆ ಒಳಪಡಿಸುವಂತ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ಚೈತ್ರ, ಧನ್ಯವಾದ ಮಾದೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಈ ಬಸವರಾಜ್ ಪಡುಕೋಟೆ ಬಂಧನಕ್ಕೂ ಮುಂಚೆ ವಿಡಿಯೋದಲ್ಲಿ ಬಿಡುಗಡೆ ಮಾಡಿ ಆ ವಿಡಿಯೋದಲ್ಲಿ ಸಮರ್ಥನೆ ಮಾಡ್ಕೊಂಡಿದ್ರು, ಏನೇನೆಲ್ಲ ಹೇಳಿದ್ದಾರೆ ನೋಡೋಣ. ಬೆಂಗಳೂರು ಶಿವಾಜಿನಗರದಲ್ಲಿ ಫುಟ್ಪಾತ್ ವಿಚಾರವಾಗಿ ಏನು ಗಲಾಟೆ ಆಗಿದೆ, ಅದು ಫುಟ್ಪಾತ್ ವಿಚಾರ ಗಲಾಟೆ ಅಲ್ಲ, ನಮ್ಮ ಕನ್ನಡ ಸೇನೆ ಒಂದು ಧ್ವಜ ಮತ್ತೆ ನಮ್ಮ ಗಣೇಶನ ದೇವಸ್ಥಾನ ಶಿವಾಜಿನ ಬಸ್ ಸ್ಟ್ಯಾಂಡ್ ಇತ್ತು. BBMP ಅಧಿಕಾರಿಗಳು ಯಾವ್ದಾದ್ರೆ ಫುಟ್ಪಾತ್ ಮೇಲೆ ಇದೆ, ಗಣೇಶ ದೇವಸ್ಥಾನ ಹೊಡೆದಾಕ್ರಿ, ಕನ್ನಡ ಪೋಲ್ ತೆಗೆದಾಕ್ರಿ ಅಂತ ಹೇಳಿ ಗಲಾಟೆ ಮಾಡಿ ತೆಗಿತಾ ಇದ್ರು. ಅವಾಗ ನಾನು ಹೋಗಿ ಕೇಳಿದಾಗ ಚಕಮಕಿಯಾಗಿ ಗಲಾಟೆ ಆಯಿತು. ಅವ್ರು ಫಸ್ಟ್ ನಾನು ಬೈದ್ರು, ಆಮೇಲೆ ಕನ್ನಡ ಪೋಲ್ ಕಿತ್ತಾಕ್ತಿವಿ ನೀರು ಹಾಕಕ್ಕೆ ರೋಡಲ್ಲಿ ಅಂತ ಎಗರಾಡಿದ್ರು. ಬೆಂಗಳೂರು ಶಿವಾಜಿನಗರದಲ್ಲಿ ಫುಟ್ಪಾತ್ ವಿಚಾರವಾಗಿ ಏನು ಗಲಾಟೆ ಆಗಿದೆ, ಅದು ಫುಟ್ಪಾತ್ ವಿಚಾರ ಗಲಾಟೆ ಅಲ್ಲ, ನಮ್ಮ ಕನ್ನಡ ಸೇನೆ ಒಂದು ಧ್ವಜ ಮತ್ತೆ ನಮ್ಮ ಗಣೇಶನ ದೇವಸ್ಥಾನ ಶಿವಾಜಿನ ಬಸ್ ಸ್ಟ್ಯಾಂಡ್ ಇತ್ತು. BBMP ಅಧಿಕಾರಿಗಳು ಯಾವ್ದಾದ್ರೆ ಫುಟ್ಪಾತ್ ಮೇಲೆ ಇದೆ, ಗಣೇಶ ದೇವಸ್ಥಾನ ಹೊಡೆದಾಕ್ರಿ, ಕನ್ನಡ ಪೋಲ್ ತೆಗೆದಾಕ್ರಿ ಅಂತ ಹೇಳಿ ಗಲಾಟೆ ಮಾಡಿ ತೆಗಿತಾ ಇದ್ರು. ಅವಾಗ ನಾನು ಹೋಗಿ ಕೇಳಿದಾಗ ಚಕಮಕಿಯಾಗಿ ಗಲಾಟೆ ಆಯಿತು. ಅವ್ರು ಫಸ್ಟ್ ನಾನು ಬೈದ್ರು, ಆಮೇಲೆ ಕನ್ನಡ ಪೋಲ್ ಕಿತ್ತಾಕ್ತಿವಿ ನೀರು ಹಾಕಕ್ಕೆ ರೋಡಲ್ಲಿ ಅಂತ ಎಗರಾಡಿದ್ರು.